ಸ್ವಾಗತ ಇದೆ ವೀಕ್ಷಕರೇ ನಮ್ಮ ನ್ಯೂಸ್ SM ಚಾನೆಲ್ಗೆ. ನಾನು ಬರೋದು ವಿಜಯಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿಂದ. ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರ್. ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದಾರಾ, ಅಮಿತ್ ಶಾ ಮಾತಾಡ್ತಿದಾರಾ? ಯಾರು ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನೀನ್ ಕೈಲಾಸ ಹೋಗ್ಬೇಕಂದ್ರೆ ನೀನ್ ಕೈಲಾಸ ಪರ್ವತಕ್ಕೆ ಹೋಗ್ಬೇಡ, ಕಾಶಿಗೆ ಹೋಗ್ಬೇಡ. ನಿನ್ ಕೆಲಸ ಏನಿದೆ, ನಿನ್ ಕರ್ಮ ಏನಿದೆ, ಆ ಕರ್ಮದಲ್ಲೇ ಕೈಲಾಸ ಕಾಣು, ನಿನ್ ಕೆಲಸದಲ್ಲೇ ಕೈಲಾಸ ಕಾಣು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಗೌರ್ಮೆಂಟ್ ಕೆಲಸದಲ್ಲಿ ಕಿಳ್ಕೊಂಡ್ಬಿಟ್ಟು ಅನ್ಯಾಯವಾದ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಂದು ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಏನಾದ್ರೂ ಕೇಳಿದ್ರೆ ಆಂಟಿ ನ್ಯಾಷನಲ್ ಅಂತಾರೆ. ಓಕೆನಾ? ನಾನೊಂದು ಟ್ರೂ ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಒಬ್ಬ ಹಿಂದೂ, ಎಲ್ಲ ಹಿಂದೂಕ್ಕಿಂತ ನಾನು ಹಿಂದೂ, ನನಗೆ ಗೊತ್ತಿದೆ. ನಾನು ಅದು ಸರ್ಟಿಫಿಕೇಟ್ ತೊಗೊಂಡು ಅಡ್ಡಾಡಬೇಕಾಗಿಲ್ಲ. 2014, 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಆಡ್ಕೊಂಡು ಅವ್ರಿಗೂ ನೋಡಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಬಾರಿ ಅಂತಂದ್ರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೆ ಬೆಳೆದು 20 ವರ್ಷ ನನ್ನ ಜೊತೆನೆ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನ್ ಕಾರಣ? ದ ಸೇಮ್ ರೂಲು ಬ್ರಿಟಿಷರು ಅವರು ನಮ್ಮನ್ನ ಆಳ್ಬೇಕಾದ್ರೆ ಸೇಮ್ ರೂಲ್ ನಮ್ಮ ಮೇಲೆ ಅಡಾಪ್ಟ್ ಮಾಡಿದ್ರು, ಡಿವೈಡ್ ಅಂಡ್ ರೂಲ್. ಅದೇ ಡಿವೈಡ್ ಅಂಡ್ ರೂಲ್ ಈಗ ಮೋದಿ ಅವ್ರು ಮಾಡ್ತಿದ್ದಾರೆ. ಅವ್ರು ಹಿಂದೂ ಮುಸ್ಲಿಂ ಮಾಡ್ಯ ನಮ್ನ 200 ವರ್ಷ ಹಾಳು ಮಾಡೋದ್ರು. ಸೊ ಇವರು ಅದೇ ಮಾಡ್ತಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಡಿಫ್ರೆನ್ಸು? ಅವರೇ ಬೆಟ್ರ್ ಇದ್ರಲ್ವಾ? ಅವ್ರನ್ನ ಫ್ರೀಡಮ್ ಫೈಟರ್ಸು ಅಷ್ಟೆಲ್ಲ ಇದು ಮಾಡಿ ಕಳಿಸ್ಬಿಟ್ಟು, ಸೊ ಅದೇ ತರ ಇರೋ ಮನುಷ್ಯರು ಮತ್ತೆ ಈಗ ಬಂದಿದ್ದಾರೆ ಅಂತಂದ್ರೆ ಏನು ವ್ಯತ್ಯಾಸ ಏನಾಗಿದೆ? ಡಿವೈಡ್ ಅಂಡ್ ರೂಲ್ ಎದಕ್ ಬೇಕು? ಎದಕ್ ಹಿಂದೂ ಮುಸ್ಲಿಂ ಮಾಡ್ಬೇಕು? ನಮಗೆ ಏನ್ ಬೇಕು? 3 ಹೊತ್ತು ಊಟ ಬೇಕು, ಅದನ್ನ ಕೊಡಿ. ಒಳ್ಳೆ ಎಜುಕೇಶನ್ ಬೇಕು, ಅದನ್ನ ಕೊಡಿ. ಒಳ್ಳೆ ರೋಡ್ ಬೇಕು, ಅದನ್ನ ಕೊಡಿ. ಇನ್ನಾದ್ರೂ ಬಿಜಾಪುರ ತರ ಅಂತ ಬನ್ನಿ. ಎಷ್ಟು ಬರಗಾಲ ಇದೆ. ಒಂದಾನೊಂದು ಕಾಲದಲ್ಲಿ ಬಿಜಾಪುರ ಹತ್ರ ಒಂದು ಉಮದಿ ಅಂತ ಊರಿದೆ, ನಮ್ಮ ರಿಲೇಷನ್ ಅವರು. ಒಂದಾನೊಂದು ಕಾಲದಲ್ಲಿ ಅಲ್ಲಿ ದಾಳಿಂಬ್ರೆ, ದ್ರಾಕ್ಷಿ ಅದೆಲ್ಲ ಬೆಳೀತಾ ಇದ್ರು. ಈಗ ಹೋಗಿ ನೋಡಿದ್ರೆ ಅಲ್ಲಿ ನೀರೇ ಇಲ್ಲ, ಪೂರ್ತಿ ಒಣ. ಒಂದು ಹುಲ್ಲುನು ಬೆಳ್ತಾ ಇಲ್ಲ ಅಲ್ಲಿ. ಏನ್ ಮಾಡ್ಬೇಕು? ಅವರೆಲ್ಲ ಸಿಟಿ ಬಂದಿದ್ದಾರೆ. ಸಿಟಿ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಇಲ್ಲಿ ವರ್ಕ್ ಮಾಡ್ಬೇಕು, ಜೊಮ್ಯಾಟೋದಲ್ಲಿ. ಎದಕ್ ಮಾಡ್ಬೇಕು? ಒಂದಾನೊಂದು ಕಾಲದಲ್ಲಿ ದ್ರಾಕ್ಷಿ ಬೆಳೀತಾ ಇದ್ರು, ದಾಳಿಂಬ್ರಿ ಬೆಳೀತಾ ಇದ್ರು, ರೈತರೇ ಅಲ್ವಾ ಅವರು? ಈಗ ಅದು ಧರ್ಮೇಂದ್ರ ಪ್ರಧಾನ್ ಒಬ್ಬರು ರಿಸೈನ್ ಇಂದ ಆಗಲ್ಲ ಇದು ಸರ್. ಧರ್ಮೇಂದ್ರ ಪ್ರಧಾನ ಅಲ್ಲ ಸರ್, ಧರ್ಮೇಂದ್ರ ಪ್ರಧಾನ ಯಾರು ಸರ್? ಒಬ್ರು ಮಿನಿಸ್ಟ್ರು. ಅವ್ರು ಹೋದ್ರೆ ಇನ್ನೊಬ್ರು ಮಿನಿಸ್ಟ್ರು ಬರ್ತಾರೆ, ಅವರು ಕರಪ್ಷನ್ ಇರ್ತಾರೆ ಸರ್. ಇಲ್ಲಿ ಕರಪ್ಷನ್ ಅನ್ನೋದು ಸಿಸ್ಟಮ್ ಅಲ್ಲ ಸರ್. ಸಿಸ್ಟಮ್ ಸ್ವಲ್ಪ ಸಿಸ್ಟಮ್ ಕರಪ್ಷನ್ ಅಲ್ಲಿ ಇದೆ. ಪೂರ್ತಿ ಸಿಸ್ಟಮೇ ಕರಪ್ಟ್ ಇದೆ. ನಾನು ಬರೋದು ವಿಜಯಪುರ ಜಿಲ್ಲೆ ಬಸವನಬಾಗೇಡಿ ತಾಲೂಕಿಂದ. ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರ್. ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದಾರಾ, ಅಮಿತ್ ಶಾ ಮಾತಾಡ್ತಿದಾರಾ? ಯಾರು ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ನೀನ್ ಕೈಲಾಸ ಹೋಗ್ಬೇಕಂದ್ರೆ ನೀನ್ ಕೈಲಾಸ ಪರ್ವತಕ್ಕೆ ಹೋಗ್ಬೇಡ, ಕಾಶಿಗೆ ಹೋಗ್ಬೇಡ. ನಿನ್ ಕೆಲಸ ಏನಿದೆ, ನಿನ್ ಕರ್ಮ ಏನಿದೆ, ಆ ಕರ್ಮದಲ್ಲೇ ಕೈಲಾಸ ಕಾಣು, ನಿನ್ ಕೆಲಸದಲ್ಲೇ ಕೈಲಾಸ ಕಾಣು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರು ಗೌರ್ಮೆಂಟ್ ಕೆಲಸದಲ್ಲಿ ಕಿಳ್ಕೊಂಡ್ಬಿಟ್ಟು ಅನ್ಯಾಯವಾದ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಎಂದು ಅಕೌಂಟಬಿಲಿಟಿ ಇಲ್ಲ, ಏನಿಲ್ಲ. ಏನಾದ್ರೂ ಕೇಳಿದ್ರೆ ಆಂಟಿ ನ್ಯಾಷನಲ್ ಅಂತಾರೆ. ಓಕೆನಾ? ನಾನೊಂದು ಟ್ರೂ ಸ್ಟೋರಿ ಹೇಳ್ತೀನಿ. ಓಕೆನಾ? ನಾನು ಒಬ್ಬ ಹಿಂದೂ, ಎಲ್ಲ ಹಿಂದೂಕ್ಕಿಂತ ನಾನು ಹಿಂದೂ, ನನಗೆ ಗೊತ್ತಿದೆ. ನಾನು ಅದು ಸರ್ಟಿಫಿಕೇಟ್ ತೊಗೊಂಡು ಅಡ್ಡಾಡಬೇಕಾಗಿಲ್ಲ. 2014, 2019 ನಾನು 2018 ಮೋದಿ ಅವರು ನಮ್ಮೂರಿಗೆ ಬಂದಾಕಾರ ನಾನು BJP ಜೆಂಡ ಆಡ್ಕೊಂಡು ಅವ್ರಿಗೂ ನೋಡಕ್ಕಂತ ಹೋಗಿದ್ದೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈಗ ನನಗೆ ಅನಿಸ್ತಿದೆ, ನಾನು ಎಂಥ ಮನುಷ್ಯನ ನಾನು ಫಾಲೋ ಮಾಡಿದ್ನಪ್ಪ, ಎಂಥ ಮನುಷ್ಯನ ಐಡ್ಲೈಸ್ ಮಾಡಿದ್ನಪ್ಪ ಅಂತ ಅನಿಸ್ತಾ ಇದೆ. ಯಾಕೆ ಅನಿಸ್ತಾ ಇದೆ? ಅದೇ ನಾನು 2019 ಅವರು ಸಪೋರ್ಟ್ ಮಾಡಿದಾಗ ಎಲ್ಲರೂ ನಂಗೆ ಬಾರಿ ಅಂತಂದ್ರು. ಬಟ್ ಅದೇ ನಾನು 2014 ನಾನು ಮೋದಿ ವಿರುದ್ಧ ನಿಂತಾಗ ನನ್ನ ಸ್ನೇಹಿತರೆ ನನ್ನ ಜೊತೆನೆ ಬೆಳೆದು 20 ವರ್ಷ ನನ್ನ ಜೊತೆನೆ ಇದ್ದವರು ನನಗೆ ನೀನು ಮುಸ್ಲಿಮು ಅಂತ ಹೇಳ್ತಿದ್ದಾರೆ. ಎದಕ್ಕೆ ಹೇಳ್ತಿದ್ದಾರೆ ಅವರು? ಏನ್ ಕಾರಣ? ದ ಸೇಮ್ ರೂಲು ಬ್ರಿಟಿಷರು ಅವರು ನಮ್ಮನ್ನ ಆಳ್ಬೇಕಾದ್ರೆ ಸೇಮ್ ರೂಲ್ ನಮ್ಮ ಮೇಲೆ ಅಡಾಪ್ಟ್ ಮಾಡಿದ್ರು, ಡಿವೈಡ್ ಅಂಡ್ ರೂಲ್. ಅದೇ ಡಿವೈಡ್ ಅಂಡ್ ರೂಲ್ ಈಗ ಮೋದಿ ಅವ್ರು ಮಾಡ್ತಿದ್ದಾರೆ. ಅವ್ರು ಹಿಂದೂ ಮುಸ್ಲಿಂ ಮಾಡ್ಯ ನಮ್ನ 200 ವರ್ಷ ಹಾಳು ಮಾಡೋದ್ರು. ಸೊ ಇವರು ಅದೇ ಮಾಡ್ತಿದ್ದಾರೆ ಅಂದ್ರೆ ಇವ್ರಿಗೆ ಏನ್ ಡಿಫ್ರೆನ್ಸು? ಅವರೇ ಬೆಟ್ರ್ ಇದ್ರಲ್ವಾ?
ಅವ್ರನ್ನ ಫ್ರೀಡಮ್ ಫೈಟರ್ಸು ಅಷ್ಟೆಲ್ಲ ಇದು ಮಾಡಿ ಕಳಿಸ್ಬಿಟ್ಟು ಸೊ ಅದೇ ತರ ಇರೋ ಮನುಷ್ಯರು ಮತ್ತೆ ಈಗ ಬಂದಿದ್ದಾರೆ ಅಂತಂದ್ರೆ ಏನು ವ್ಯತ್ಯಾಸ ಏನಾಗಿದೆ? ಡಿವೈಡ್ ಅಂಡ್ ರೂಲ್ ಎದಕ್ ಬೇಕು? ಎದಕ್ಕೆ ಹಿಂದೂ ಮುಸ್ಲಿಂ ಮಾಡ್ಬೇಕು? ನಮಗೆ ಏನ್ ಬೇಕು? 3 ಹೊತ್ತು ಊಟ ಬೇಕು, 3 ಹೊತ್ತು ಊಟ ಬೇಕು, ಅದನ್ನ ಕೊಡಿ. ಒಳ್ಳೆ ಎಜುಕೇಶನ್ ಬೇಕು, ಅದನ್ನ ಕೊಡಿ. ಒಳ್ಳೆ ರೋಡ್ ಬೇಕು, ಅದನ್ನ ಕೊಡಿ. ಇನ್ನಾದ್ರೂ ಬಿಜಾಪುರ ತರ ಅಂತ ಬನ್ನಿ. ಎಷ್ಟು ಬರಗಾಲ ಇದೆ. ಒಂದಾನೊಂದು ಕಾಲದಲ್ಲಿ ಬಿಜಾಪುರ ಹತ್ರ ಒಂದು ಉಮುದಿ ಅಂತ ಊರಿದೆ, ನಮ್ಮ ರಿಲೇಷನ್ ಅವರು. ಒಂದಾನೊಂದು ಕಾಲದಲ್ಲಿ ಅಲ್ಲಿ ದಾಳಿಂಬ್ರೆ, ದ್ರಾಕ್ಷಿ ಅದೆಲ್ಲ ಬೆಳೀತಾ ಇದ್ರು. ಈಗ ಹೋಗಿ ನೋಡಿದ್ರೆ ಅಲ್ಲಿ ನೀರೇ ಇಲ್ಲ, ಪೂರ್ತಿ ಒಣ. ಒಂದು ಹುಲ್ಲುನು ಬೆಳೀತಾ ಇಲ್ಲ ಅಲ್ಲಿ. ಏನ್ ಮಾಡ್ಬೇಕು ಅವರೆಲ್ಲ? ಸಿಟಿ ಬಂದಿದ್ದಾರೆ, ಸಿಟಿ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಇಲ್ಲಿ ವರ್ಕ್ ಮಾಡ್ಬೇಕು, ಜಮಾಟೋದಲ್ಲಿ ಎದಕ್ ಬೇಕು? ಎದಕ್ ಮಾಡ್ಬೇಕು? ಒಂದಾನೊಂದು ಕಾಲದಲ್ಲಿ ದ್ರಾಕ್ಷಿ ಬೆಳೀತಾ ಇದ್ರು, ದಾಳಿಂಬ್ರಿ ಬೆಳೀತಾ ಇದ್ರು, ರೈತರೇ ಅಲ್ವಾ ಅವರು? ಈಗ ಅದು ಧರ್ಮೇಂದ್ರ ಪ್ರಧಾನ್ ಒಬ್ಬರು ರಿಸೈನ್ ಇಂದ ಆಗಲ್ಲ ಇದು ಸರ್. ಧರ್ಮೇಂದ್ರ ಪ್ರಧಾನ ಅಲ್ಲ ಸರ್, ಧರ್ಮೇಂದ್ರ ಪ್ರಧಾನ ಯಾರು ಸರ್? ಒಬ್ರು ಮಿನಿಸ್ಟ್ರು. ಅವ್ರು ಹೋದ್ರೆ ಇನ್ನೊಬ್ರು ಮಿನಿಸ್ಟ್ರು ಬರ್ತಾರೆ, ಅವರು ಕರಪ್ಷನ್ ಇರ್ತಾರೆ ಸರ್. ಇಲ್ಲಿ ಕರಪ್ಷನ್ ಅನ್ನೋದು ಸಿಸ್ಟಮ್ ಅಲ್ಲ ಸರ್. ಸಿಸ್ಟಮ್ ಸ್ವಲ್ಪ ಸಿಸ್ಟಮ್ ಕರಪ್ಷನ್ ಅಲ್ಲಿ ಇದೆ. ಪೂರ್ತಿ ಸಿಸ್ಟಮೇ ಕರಪ್ಟ್ ಇದೆ.